ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಮುಂಬರುವಂಥ ಒಂದು ನವೋದಯ ಇರ್ಬೋದು ಅಥವಾ ಸೈನಿಕ ಶಾಲೆ, ಹಾಗೆ ಆದರ್ಶ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ, ಹೇಗೆ ಈ ಥರ ಒಂದು ಎಲ್ಲ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿ, 20 ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು 22, 23, ಬಿ 23, 29, ಸಿ 23, 27, ಡಿ 29, 30. ಈ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಅಂತಂತಂದರೆ ಅಂತ ಗೊತ್ತಾಗಬೇಕು. ಅವಿಭಾಜ್ಯ ಸಂಖ್ಯೆ ಯಾವ ಸಂಖ್ಯೆನ ಹೇಳ್ತೀವಿ ನಾವು? ಉದಾಹರಣೆಗೆ ಯಾವ ಸಂಖ್ಯೆಯು ತನ್ನಿಂದ ತಾನೇ ಮತ್ತು 1ರಿಂದ ಮಾತ್ರ ಭಾಗ ಹೋಗುತ್ತದೆ, ಅದು ಅವಿಭಾಜ್ಯ ಸಂಖ್ಯೆ. ಉದಾಹರಣೆಗೆ 3 ಅಂತ ತೊಗೊಂಡಾಗ ಈ 3 ಅನ್ನೋದು ಅಥವಾ ಕೇವಲ 2 ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೋದು. ಉದಾಹರಣೆಗೆ ಈ 3 ಅನ್ನೋದು 1 ಮಗಿಲ್ 3 ಇದೆ, ಹೌದಾ? 2 ಮಗಿಲ್ 3 ಇಲ್ಲ. ಹಾಗೆ 3 ಅಂದರೆ 3, 1 ಮತ್ತು 3 ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರುವಂಥ ಸಂಖ್ಯೆ ಯಾವುದು? 3. ಹಾಗಾಗಿದ್ರೆ ಈ 3 ಅನ್ನೋದು ಏನಾಗ್ತದೆ ಹೇಳ್ರಿ? ಅದು ಅವಿಭಾಜ್ಯ ಸಂಖ್ಯೆ ಆಗ್ತದೆ. ಅದೇ ಥರನೇ ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ನೋಡಿ, ಒಂದನೇದ್ರೊಳಗೆ ಇಲ್ಲಿ 23 ಅಂತ ತೊಗೊಳ್ಳಿ. ನೋಡಿ 23 ಅಂತ ತೊಗೊಂಡಾಗ ಈ 23 ಯಾವುದರ ಮಗ್ಗಿಲು ಬರುತ್ತಾ? ಇಲ್ಲ, ಕೇವಲ 1 ಮಗ್ಗಿಲು ಬರುತ್ತೆ ಮತ್ತು ಇನ್ನೊಂದು 23 ಮಗ್ಗಿಲು ಬರುವಂಥದ್ದು ಈ ಸಂಖ್ಯೆ. ಹಾಗಾದರೆ ಇದು ಒಂದು ಆಗ್ಬೋದು. 23 ಅಂತ ಇದೆ, ಓಕೆನಾ? 23 ಅಂತ ಇನ್ನೊಂದು ಇಟ್ಕೋತೀನಿ. ನೆಕ್ಸ್ಟ್ ನೋಡಿ, ಮತ್ತೊಂದು ಯಾವ್ದು ನೋಡಿ, 29 ನೋಡಿ ತೊಗೊಳ್ಳಿ. 29ಕ್ಕೂ ಸಹ ಹಾಗೆ ಕೇವಲ 1ರಿಂದ ಮತ್ತು 29ರ ಮಗ್ಗಿಂದ ಮಾತ್ರ ಅದು ಭಾಗ ಹೋಗುವಂಥದ್ದು. ಆದರೆ ಇದು ಸಹ ಒಂದು 2 ಅಪವರ್ತನಗಳನ್ನು ಹೊಂದಿರುವಂಥದ್ದು. ಹಾಗಾದರೆ 20 ರಿಂದ 30 ನಡುವೆ ಇರುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತಂದರೆ 23 ಮತ್ತು 29. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಎಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 35 ರೂಪಾಯಿ 50 ಪೈಸೆ ಮತ್ತು 14 ರೂಪಾಯಿ 75 ಪೈಸೆಗಳ ಮೊತ್ತವನ್ನು ಕಂಡುಹಿಡಿಬೇಕು. ಇದನ್ನು ಸಿಂಪಲಾಗಿ ಇದನ್ನು ಕೂಡಿಸ್ಕೊಂಡ್ಬಿಟ್ರಾಯಿತು. ಜಸ್ಟ್ ಇದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ನೋಡಿ. ಆಪ್ಷನ್ ಎ ಬಂದುಬಿಟ್ಟು 59 ರೂಪಾಯಿ 20 ಪೈಸೆ, ಬಿ 50 ರೂಪಾಯಿ 10 ಪೈಸೆ, ಸಿ 50 ರೂಪಾಯಿ, ಡಿ 50 ರೂಪಾಯಿ 25 ಪೈಸೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದನ್ನು ಕೂಡಿಸಿದಾಗ ಸಿಂಪಲ್ ಆಗಿದೆ, ಇದನ್ನು ಕೂಡಿಸ್ಕೊಳ್ಳಿ. ಕೆಲವರಿಗೆ ಪಾಯಿಂಟ್ ಬಂದಾಗ ಕನ್ಫ್ಯೂಸ್ ಆಗ್ತದೆ. ಏನು ಕನ್ಫ್ಯೂಷನ್ ಏನು ಇಲ್ಲ ನೋಡಿ, ಈ ಥರ ಹಚ್ಕೊಳ್ಳಿ. 35.50 ಅಂತ ಬರ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡಿ, ಮೊತ್ತ ಅಂತ ಕೇಳಿದಾಗ ಪ್ಲಸ್ ಮಾಡಬೇಕಲ್ಲ, ಪ್ಲಸ್ ನೋಡಿ ಇದನ್ನು ಹಚ್ಕೊಳ್ಳಿ. ಪ್ಲಸ್ ಎಷ್ಟು? 14 ರೂಪಾಯಿ 75 ಪೈಸೆ. ಇದನ್ನು ಕೂಡಿಸಿದಾಗ ಎಷ್ಟಾಗತ್ತೆ ನೋಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಯಾವುದು? 50.20 ಅಂದರೆ 50 ರೂಪಾಯಿ 25 ಪೈಸೆ ಬರುತ್ತೆ. ಸೊ ಆಪ್ಷನ್ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, 29,625ರಲ್ಲಿ 9ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 9 ಯಾವ ಸ್ಥಾನದಲ್ಲಿದೆ ಅಂತ ನೋಡ್ಕೋಬೇಕು. ಬಿಡಿ ಸ್ಥಾನದಲ್ಲಿ 5 ಇದೆ, 10 ಸ್ಥಾನದಲ್ಲಿ 2 ಇದೆ, 6 ಸ್ಥಾನದಲ್ಲಿ 100 ಸ್ಥಾನದಲ್ಲಿ 6 ಇದೆ. ಸೊ 9 ಯಾವ ಸ್ಥಾನದಲ್ಲಿದೆ? 1000ದ ಸ್ಥಾನದಲ್ಲಿ 9 ಇದೆ. ಹಾಗಾದರೆ ಈ 29,625ರಲ್ಲಿ 9ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದಾಗ ಅದು 9,000. ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಇದು ನೋಡ್ರಿ 1,008 ಅಂತ ಕೊಟ್ಟಿದ್ದಾರೆ. ಇದರ ದಶಮಾಂಶ ರೂಪ ಅಂತ ಕೇಳಿದ್ದಾರೆ. ಸೊ ಇದು ದಶಮಾಂಶ ರೂಪ ಬರೀ ಈಗಾಗಲೇ ನಿಮಗೆ ಕ್ಲಾಸಸ್ಗಳನ್ನು ಮಾಡಿದ್ದೀನಿ. ಆ ಕ್ಲಾಸ್ ಯಾರು ನೋಡಲಿಲ್ಲ ಒಮ್ಮೆ ನೋಡ್ಕೊಳ್ಳಿ. ಈ ಒಂದು 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 0.0.008 ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ, 55,463 ಈ ಮತ್ತೆ ಡ್ಯಾಶನ್ನು ಕೊಟ್ಟಿದ್ದಾರೆ. 55,665. ಇದರೊಳಗೆ ಹೆಚ್ಚು ಕಡಿಮೆ ಸಮ ಪ್ಲಸ್ ಚಿಹ್ನೆ ಎಲ್ಲ ಇದೆ. ಇದರೊಳಗೆ ಯಾವ ಚಿಹ್ನೆ ಬರಬೇಕು ಅಂತ, ಇಲ್ಲೊಂದು ಬಿಟ್ಟ ಸ್ಥಳದಲ್ಲಿ ಯಾವ ಚಿಹ್ನೆ ಬರಬೇಕು. ಇಲ್ಲೊಂದು ಬಿಟ್ಟ ಸ್ಥಳ ಇದೆ, ಹೌದಾ? ಇಲ್ಲಿ ಯಾವ ಚಿಹ್ನೆಯನ್ನು ನಾವು ಹಾಕಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ನಾವು ಇದನ್ನು ಯಾವಾಗ ಹೆಚ್ಚು ಕಡಿಮೆ ಸಮ ಚಿಹ್ನೆಗಳು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಒಂದು 5ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಅಂದರೆ ಕಡಿಮೆ ಸಂಖ್ಯೆ ಇರೋ ಕಡೆ ನಾವೇನು ಮಾಡಬೇಕು? ಈ ಥರ ಒಂದು ಸಿಂಬಲ್ ಬರಬೇಕು, ಈ ಥರ ಒಂದು ಚಿಹ್ನೆ ಬರಬೇಕು. ಉದಾಹರಣೆಗೆ 1 ಮತ್ತು 6 ಇದ್ದಾಗ ಇಲ್ಲಿ ಯಾವ ಥರ ಸಿಂಬಲ್ನ ಮಧ್ಯದಲ್ಲಿ ಬರಬೇಕು ಅಂತಂದರೆ ಅಂದರೆ
ಇದು ನೋಡಿ ಸಿಂಪಲ್ ಆಗಿದೆ. ಜಸ್ಟ್ ಈ ಕಡೆ ಆ್ಯರೋ ಮಾರ್ಕ್ ಬರಬೇಕು, ಒಂದು ಕಡಿಮೆ ಸಂಖ್ಯೆ ಇರೋ ಕಡೆ ಆ್ಯರೋ ಮಾರ್ಕ್ ಬರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಸಂಖ್ಯೆಗಳ ಇಳಿಕೆ ಕ್ರಮ ಯಾವುದು? ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎದೊಳಗೆ 35,413, ಬಿದೊಳಗೆ 68,396, ಸಿದೊಳಗೆ 24,315, ಡಿದೊಳಗೆ 84,675 ಅಂತ ಕೊಟ್ಟಿದ್ದಾರೆ. ಈ ಎಲ್ಲ ಸಂಖ್ಯೆಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೆದಾಗ ಒಂದು ಬೇಸಿಕ್ ಥಿಂಗ್ ಗೊತ್ತಿರಬೇಕು ನಿಮಗೆ. ಇಳಿಕೆ ಕ್ರಮ ಅಂತಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆನ ಬರಿತಾ ಹೋಗೋದು. ಉದಾಹರಣೆಗೆ ನಾವು ತಗೊಂಡಾಗ 9, 8, 7, 6, 5 ಈ ಥರ ನಾವು ಇಳಿಕೆ ಕ್ರಮದಲ್ಲಿ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರಿತಾ ಹೋಗುವಂಥ ಕ್ರಮ ಯಾವುದು? ಅದು ಇಳಿಕೆ ಕ್ರಮ ಅಂತ ಗೊತ್ತಿದೆ ನಿಮಗೆ. ಹಾಗಾದರೆ ಈ ಎಲ್ಲ ಸಂಖ್ಯೆನ ಸರಿಯಾಗಿ ನೋಟ್ಬುಕ್ಕಲ್ಲಿ ಬರ್ಕೊಂಡು ಅದನ್ನ ನೀವು ಮಾಡ್ಬೋದು. ಸೊ ಹಾಗಾದರೆ ಈ ಒಂದು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 84,675, 68,396, 35,413, 24,315. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ. 1 ಗಂಟೆ 30 ನಿಮಿಷ ಸಮಯವಿದ್ದಾಗ 2 ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಗಡಿಯಾರ ಇದೆ ಅಂತ ತಿಳ್ಕೊಳ್ಳಿ. ಈ ಒಂದು ಗಡಿಯಾರ ಅಂತ ತಿಳ್ಕೊಳ್ಳಿ. ಗಡಿಯಾರದಲ್ಲಿ ಏನಾಗಿದೆ ಅಂತಂದರೆ ನೋಡಿ 1 ಗಂಟೆ ಒಂದಕ್ಕಂದಂತೆ ಇಲ್ಲಿ 1 ಗಂಟೆ 30 ನಿಮಿಷ ಆಗಿದೆ. ಸೊ ಈ ಥರ ಒಂದು ಇಲ್ಲಿ ಯಾವ ಕೋನ ಏರ್ಪಡ್ತಾ ಇದೆ ಅಂತ ಕೇಳಿದ್ದಾರೆ. ಇಷ್ಟು ಟೈಮ್ ಆದಾಗ 1 ಗಂಟೆ 30 ನಿಮಿಷ ಆದಾಗ ಇಲ್ಲಿ ಯಾವ ಕೋನ ಏರ್ಪಡ್ತದೆ ಅಂತ ಕೇಳಿದ್ದಾರೆ. ಸೊ 7ನೇ ಪ್ರಶ್ನೆಗೆ ಯಾವುದು? ವಿಶಾಲ ಕೋನ ಸರಿಯಾದ ಉತ್ತರ. ವಿಶಾಲ ಕೋನ. ಓಕೆನಾ? ಲಂಬಕೋನ ಇತ್ತಂತ ಅದು 90 ಡಿಗ್ರಿ ಇರ್ತಿತ್ತು. ಸೊ ಇಲ್ಲಿ ಏನಾಗಿದೆ 90ಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಅದು ವಿಶಾಲ ಕೋನ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. 1,561 ಮತ್ತು 22ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. ಇದನ್ನು ಎರಡೂ ನಾವು ಏನು ಮಾಡಬೇಕು? ಗುಣಾಕಾರ ಮಾಡಿ ಬಂದಂಥ ಉತ್ತರವನ್ನು ಯಾವುದಕ್ಕೆ ನಾವು ಗರಿಷ್ಠ ಸ್ಥಾನ ಅಂತಂದ್ರೆ ಕೊನೆಯ ಒಂದು 2 ಡಿಜಿಟಿಗೆ ನಾವು ಅಂದಾಜು ಮಾಡಿದಾಗ ನಿಮಗೆ ಅಂದಾಜು ಮಾಡೋದು ಗೊತ್ತಿದೆ. ನಿಮಗೆ ಎಷ್ಟು? 86 ಅಂತಂದ್ರೆ 90, 84 ಅಂತಂದರೆ 80. ಇನ್ನೊಂದು ಉದಾಹರಣೆ 76 ಅಂತಂದರೆ 80, 73, 72 ಹಿಂಗೆಲ್ಲ ಬಂತಂದ್ರೆ 70. ನಿಮಗಿದು ಗೊತ್ತಿದೆ ಹೌದಾ, ಅಂದಾಜು ಮಾಡೋದು. ಸೊ ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. 1,376 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ. ಈ ಪ್ರಶ್ನೆ ತುಂಬ ಈಸಿ ಇದೆ ನೋಡಿ. 1 ಕಿಲೋಮೀಟರ್ ಅಂತಂದರೆ ಎಷ್ಟು ಮೀಟರ್? 1,000 ಮೀಟರ್. ಹೌದಾ? 1 ಕಿಲೋಮೀಟರ್ ಅಂತಂತಂದರೆ 1 km ಅಂತಂತಂದರೆ 1000 ಮೀಟರ್. ಇದು ಬಿಜಿ ತಿಳ್ಕೊತಿರ್ಬೇಕು ನಿಮಗೆ. ಹೌದಾ? ಇದು ಚಿಲ್ಲರೆ ಮೇಲಿಂದ ಎಷ್ಟಿದೆ? 1,000 ಪ್ಲಸ್ 376 ಅಂದರೆ 1,000. ಇಲ್ಲಿ ಹಾಗಿದ್ರೆ ಎಷ್ಟು? 1.376 ಕಿಲೋಮೀಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ 1,000 ಅಂತ ತಂದಾಗ 1 ಕಿಲೋಮೀಟರ್, 1,000 ಮೀಟರ್ ಅಂತ ತಂದಾಗ 1 ಕಿಲೋಮೀಟ್ರ್ ಆಯಿತು. ಮೇಲಿಂದ ಎಷ್ಟು ಉಳಿತು? ಮತ್ತು 376 ಇದೆಯಲ್ಲ, ಹಾಗಾದರೆ 1 ಕಿಲೋಮೀಟರ್ 376 ಮೀಟರ್ಗಳಾಗ್ತವೆ. ಸೊ ಅಥವಾ 1.376 ಕಿಲೋಮೀಟರ್ ಆಗ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಯತಾಕಾರದ ಕೊಠಡಿಯ ನೆಲದ ಉದ್ದ 18 ಮೀಟರ್, ಅಗಲ 6 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಪರಸ್ಪರ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಇದು ನಿಮಗೆ ಆಯತಾಕಾರ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಆಯತಾಕಾರ ಅಂತ ತಂದಾಗ ಅಭಿಮುಖ ಬಾಹು ಅಂತಂದರೆ ಎದುರ ಬದ್ರ ಇರುವಂಥ ಒಂದು ಬಾಹುಗಳೇನಾಗಿರ್ತವೆ? ಸಮವಾಗಿರ್ತವೆ. ಹೌದಾ? ಈ ಉದಾಹರಣೆಗೆ ಇಲ್ಲಿ 18 ಇತ್ತಂದರೆ ಇಲ್ಲೂ 18 ಇರ್ತದೆ, ಇಲ್ಲಿ 6 ಇತ್ತಂದರೆ ಈ ಕಡೆಯೂ 6 ಇರ್ತದೆ. ಸೊ ಇದನ್ನೆಲ್ಲ ಕೂಡಿಸಿದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 48 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 25 ಮೀಟರ್, 15 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಇವುಗಳ ಮೊತ್ತವನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳ ಇನ್ನೊಂದು, ನಿಮಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆಗ್ತಾ ಇದೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಪ್ಷನ್ ಎ ಬಂದುಬಿಟ್ಟು 30 ಮೀಟರ್ 25 ಸೆಂಟಿಮೀಟರ್, ಬಿ ಬಂದುಬಿಟ್ಟು 27 ಮೀಟರ್ 48 ಸೆಂಟಿಮೀಟರ್, ಸಿ 25 ಮೀಟರ್ 31 ಸೆಂಟಿಮೀಟರ್, ಡಿ 31 ಮೀಟರ್ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 25 ಮೀಟರ್ 31 ಸೆಂಟಿಮೀಟರ್ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ.
ನಾಗರತ್ನಾಳ ಬಳಿ ರೂಪಾಯಿ 37.50 ಇದೆ. ಅವಳು 23.50 ತರಕಾರಿಗಳನ್ನು ಕೊಳ್ಳುತ್ತಾಳೆ. ಅವಳ ಬಳಿ ಉಳಿಯುವ ಹಣ ಎಷ್ಟು? ನೋಡಿ, ಇಲ್ಲಿ ಸಿಂಪಲ್ ಆಗಿ ಉಳಿಯುವ ಅಂತ ಕೇಳಿದ್ದಾರೆ. ಅವಳ ಹತ್ರ ಎಷ್ಟಿತ್ತು? ನಾಗರತ್ನ ಹತ್ರ 37.50 ಇತ್ತು. ಹೌದಾ? ಅದರೊಳಗೆ ತರಕಾರಿ ಅಂಗಡಿಯವನಿಗೆ ಎಷ್ಟು ಕೊಟ್ಲು? ಅವಳು 23.50 ಕೊಟ್ಲು. ಹಾಗಿದ್ರೆ ಅವಳ ಹತ್ರ ಉಳಿದಿದ್ದು ಎಷ್ಟು? ಇದನ್ನು ಸಿಂಪಲ್ ಆಗಿ ನಾವು ಮೈನಸ್ ಮಾಡಿದಾಗ ಆನ್ಸರ್ ಸಿಕ್ಕೇ ಬಿಡುತ್ತೆ. ಸೊ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ 14 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ 18:28 ಎಂದು ಅಥವಾ 18:28 ಎಂದು ತೋರಿಸುತ್ತಿದೆ. ಇದನ್ನು 12 ಗಂಟೆ ಗಡಿಯಾರದಲ್ಲಿ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಎಷ್ಟಾಗುತ್ತೆ? 13 ಗಂಟೆ ಅಂತ ನಿಮ್ಗೆ ಗೊತ್ತಿದೆ. ಇದು 18:28 12 ಗಂಟೆನ ನಾವು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? ಆಪ್ಷನ್ ಬಿ 6 ಗಂಟೆ 28 PM. PM ಅಂತಂದ್ರೆ ಪೋಸ್ಟ್ ಮೆರಿಡಿಯನ್. ಓಕೆ, AM ಅಂತಂದ್ರೆ ಆಂಟೆ ಮೆರಿಡಿಯನ್. ಓಕೆ, ನೆಕ್ಸ್ಟ್ ನೋಡಿ. 48025 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ 85,240, ಬಿ 25,048, ಸಿ 85,420, ಡಿ 2,458 ಅಂತ ಕೊಟ್ಟಿದ್ದಾರೆ. ಸೊ 14ನೇ ಪ್ರಶ್ನೆಗೆ ಆಪ್ಷನ್ ಸಿ 85,420. ಇದನ್ನು ಸಹ ನಾವು ಇಳಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಇನ್ನೊಂದು ಗೊತ್ತಿಲ್ಲ ನಿಮಗೆ, 1 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 9. 2 ಅಂಕಿಯ ದೊಡ್ಡ ಸಂಖ್ಯೆ 99. ಈ ಥರ ನಿಮಗೆ ಇವು ಗೊತ್ತಿರಬೇಕು, ಬೇಸಿಕ್ ಥಿಂಗು. ನೆಕ್ಸ್ಟ್ ನೋಡಿ. ಕೊಟ್ಟಿರುವ ಆಕೃತಿಯಲ್ಲಿ ಕೃತಿ ಅಂತಾಗಿದೆ. ಸೊ ಆಕೃತಿ ಅಂತ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಿಮಿಷ, ಇಲ್ಲಿ ಆಕೃತಿ ಅಂತ ಮಾಡ್ಕೊಳ್ಳಿ. ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು? ಇಲ್ಲಿ ಸಮಮಿತಿ ಅಕ್ಷ ಇಲ್ಲಂದ್ರೆ ಆಕೃತಿಯನ್ನು ಕೊಟ್ಟಿದ್ದಾರೆ. ಇದರೊಳಗೆ ನಾವು ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳಿಬಹುದು ಅಂತ ಕೇಳಿದ್ದಾರೆ. ಸೊ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 4 ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು. ಹೇಗಂತ ನೋಡಿ. ಇದನ್ನು ಯಾವ ಥರ ಅಂತ ನೋಡಿ. ಇಲ್ಲಿ ಓಕೆ, ಈ ಥರ ಒಂದು ಎಳಿಬೋದು, ಈ ಥರ ಒಂದು ಎಳಿಬೋದು, ಈ ಥರ ಒಂದು ಹೌದಾ? ಒಟ್ಟು ನಾವು 4 ಸಮಮಿತಿ ಅಕ್ಷಗಳನ್ನು ನಾವು ಎಳಿಬಹುದು. ಓಕೆ, ನೆಕ್ಸ್ಟ್ ನೋಡಿ. 24ರ ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟು? 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 60 ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ಒಂದು ಕ್ಲಾಸ್ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.